Get it. Shantama, forget it. ಕಾರ್ತಿಕೇಯ ನೋ I can't. ಕಂತ ಮತ್ತೆ ಇನ್ನೊಂದು ಕ್ಷಣನೂ ಇಲ್ಲಿರೋದು ಬೇಡ ಹೊರಟ್ಬೇಡ. ಯಾಕಪ್ಪ ಕಾರ್ತಿಕೇಯ ಇಂಥ ದೊಡ್ಡ ಅರಮನೆಯಲ್ಲಿ ಇರೋದಕ್ಕೆ ಎಷ್ಟೊಂದು ಚಡಪಡಿಸ್ತಾ ಇದೆಯಲ್ಲ. ಹೌದು ನಿಮ್ಗೆ ಇದು ಅರಮನೆ ಅಂತಾನೆ ಅನ್ಸುತ್ತೆ, ಆದ್ರೆ ನನಗಿದು ಯಮ್ಮನ ಆಸ್ಥಾನೆ ತರ ಕಾಣಿಸ್ತಾ ಇದೆ ಕಂತ ಮತ್ತೆ. ನಾವಿನ್ನೊಂದು ಸ್ವಲ್ಪ ತಿನ್ನೇ ಇದ್ರು ನಮ್ಮನ್ ಸಿಗೋ ತೋರಣ ಕಟ್ಬಿಡ್ತಾರೆ. ಸಿಗುತ್ತ ತೋರಣ ಕಟ್ತಾರ? ಯಾರು? ಹೂ ನಾನೇ. ಸರ್, ಅಳಿಯಂದ್ರೆ ನಿಮ್ಮನ್ನ ತಿಂಡಿ ಕರಿಬೇಕು ಅಂತ ಹುಡುಕಾಡ್ತಿದ್ದೆ. ನೀವು ನೋಡಿದ್ರೆ ಇಲ್ಲಿದ್ದೀರಿ. ಬನ್ನಿ ತಿಂಡಿ ತಿನ್ನೋಣ. ನೀವು ತಿಂಡಿ ಮಾಡಿರಿ, ನಾನು ಆಮೇಲೆ ತಿಂತೀನಿ. ಒಂದು ಮೀಟಿಂಗ್ ಇದೆ, ಆನ್ಲೈನ್ ಮೀಟಿಂಗ್. ಎಸ್ ಸರ್. ಅಳಿಯಂದ್ರೆ ಕೆಲಸ ಇದ್ದದ್ದೇ ಟೈಮ್ಗೆ ತಿಂಡಿ ಊಟ ಮಾಡಬೇಕು, ಇಲ್ಲ ಆರೋಗ್ಯ ಕೆಡುತ್ತೆ. ಎಸ್ ಸರ್. ಬನ್ನಿ ಈಸ್ ರೈಟ್. ಬನ್ನಿ ಬನ್ನಿ. ಬನ್ನಿ ಹೇಳಿ. ಮೊಮ್ಮಗಳೇ ಬಾ, ಇವತ್ತು ನಾನೇ ನಿನಗೆ ತಿಂಡಿ ತಿನ್ನಿಸ್ತೀನಿ. ತೊಡೆ ಮೇಲೆ ಕೂತ್ಕೊ. ಭಾವ, ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಏನಮ್ಮ? ಅದೇನಂತಂದ್ರೆ, ಈ ಮನೆಗೆ ಅಳಿಯಂದ್ರು ಅಂತ ಹೇಳ್ಕೊಂಡ್ ಬಂದಿದಾರಲ್ಲ, ಅವ್ರು ನಿಜವಾಗ್ಲೂ ಅಳಿಯಂದ್ರಲ್ಲ. ಏನಮ್ಮ ಹೇಳ್ತಿದ್ಯಾ ನೀನು? ಹೌದು ಬಾವ, ಅವ್ರು ನಿಜವಾಗ್ಲೂ ಅಳಿಯಂದ್ರಲ್ಲ. ಅವರು ದೇವಿಧಾತೆ. ನೀವೇ ನೋಡಿ, ಅವ್ರು ಈ ಮನೆಗೆ ಬಂದ್ಮೇಲೆ ತಾನೆ ನಿಮ್ಮ ಮುಖದಲ್ಲಿ ನಗು ಕಾಣಿಸ್ತಾ ಇರೋದು, ಈ ಮನೇಲಿ ಸಂತೋಷವಾಗಿರೋದು. ಅಷ್ಟೇ ಅಲ್ಲ, ಎಸ್ಟೇಟ್ ವಾತಾವರಣನೂ ಬದಲಾಗೋಗಿದೆ. ನೀವು ಯಾವಾಗಲೂ ಹೇಳ್ತಾ ಇದ್ರಲ್ಲ, ನಮಗೂ ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ, ಈ ಮನೆನೂ ಸ್ವರ್ಗ ಥರ ಆಗುತ್ತೆ ಅಂತ. ಆ ಕಾಲ ಇನ್ನೇನು ಬರ್ತಾ ಇದೆ ಭಾವ. ಇನ್ನು ನಮ್ಮ ಮಂಚಲ್ಲಿ ಒಬ್ಳು ಸರಿ ಹೋಗ್ಬಿಟ್ರೆ ನಮ್ಮ ಸಂಸಾರ ಹಾಲ್ನಂತ ಸಂಸಾರ ಆಗುತ್ತೆ. ನಿಜ ನಮ್ಮ ನಿನ್ನ ಮಾತು. ಇಂಥ ದಿವಸಕ್ಕೋಸ್ಕರನೇ ನಾನು ತುಂಬ ದಿವಸದಿಂದ ಕಾಯ್ತಿದ್ದೆ. ರಾಜಪ್ಪ ಯಜಮಾನ್ರೆ, ಇದೇ ಖುಷಿಲಿ ಇಡೀ ಊರಿಗೆ ಊಟ ಹಾಕಿಸ್ಬೇಕು, ವ್ಯವಸ್ಥೆ ಮಾಡು. ಆಯ್ತು ಯಜಮಾನ್ರೆ, ನೀವು ಹೇಳಿದ್ರಲ್ಲ, ಜಮಾಯಿಸ್ಬಿಡೋದೆ. ಅಳಿಯಂದ್ರು ನಮ್ಮ ಮನೆಗೆ ಬಂದು ಈ ಮನೆ ತುಂಬ ಆನಂದ ತಂದು. ಸರ್, ನಂದೊಂದು ಸಣ್ಣ ವಿನಂತಿ ಇತ್ತು. ಈ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾರಲ್ಲ ಶಾಂತಮ್ಮ ಅಂತ. ಅಯ್ಯೋ 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 ಅಯ್ಯೋ, ಅದೇನು ಅಂತ ಹೊಗಳ್ತೀರಪ್ಪ ನನ್ನನ್ನ ನೀವು. ಈ ಮನೇಲಿ ಎಲ್ಲರೂ ಅಷ್ಟೇ ನನ್ನ ಅಡಿಗೆನ ಹೊಗಳ್ತಾರೆ, ಅದ್ರಲ್ಲೂ ಮೀರಿ ನೀವಂತೂ ತುಂಬಾನೇ ಹೊಗಳ್ತೀರಪ್ಪ. ಸರ್, ಆಕ್ಚುಲಿ ನಾನು ಏನು ಹೇಳಕ್ ಕೊಟ್ಟಿದ್ದೆ ಅಂದ್ರೆ, ಅಯ್ಯೋ ಅಯ್ಯೋ, ನೀವೇನು ಹೇಳ್ಬೇಡಿ, ನಾನು ನಿಮಗೋಸ್ಕರ ಅಡಿಗೆ ಮನೆಯಲ್ಲಿ ಬಿಸಿ ಬಿಸಿ ದೋಸೆ ಮಾಡ್ತಾ ಇದ್ದೀನಿ. ನೀವು ಅಲ್ಲಿಗೆ ಬಂದ್ರೆ ಬಿಸಿ ಬಿಸಿ ದೋಸೆ ಅಲ್ಲೇ ಕೂತ್ಕೊಂಡು ತಿನ್ಬೋದು. ನಾಚ್ಕೊಳ್ಳೇಬೇಡಿ. ಬನ್ನಿ 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 ಸರ್. ಅಯ್ಯೋ ಬನ್ನಿ ಬನ್ನಿ ಸರ್, ನಡೀರಿ.
ನಿಂಗೇನಾದ್ರು ತಲೆಗಿಲೆ ಕೆಟ್ಟಿದ್ಯಾ? ಒಂದೊಂದ್ಸಲ ನೀನು ಏನು ಯೋಚನೆ ಮಾಡ್ತಾ ಇದೆಯಾ, ನಿನ್ನ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತಲೇ ಗೊತ್ತಾಗಲ್ಲ. ಯಾಕೆ ಇವಾಗ ಏನಾಯ್ತು? ಏನೇನೋ ಆಗತ್ತೆ ಅಂದ್ಕೊಂಡೆ, ಆದರೆ ಏನೂ ಆಗಿಲ್ವಲ್ಲ. ಅವನ ಬಗ್ಗೆ ಎಲ್ಲ ವಿಷಯ ಗೊತ್ತಿದ್ರು, ಆ ಸತ್ಯನ ಹೇಳೋ ಅವಕಾಶ ನಿನಗೆ ಸಿಕ್ಕಿದ್ರು, ಯಾಕೆ ಸುಮ್ಮನೆ ಇದ್ದೆ? ಯಾಕೆ ಹೇಳಿಲ್ಲ? ಏನು ಹೇಳಬೇಕಾಗಿತ್ತು ನಾನು? ಏನಂತ ಅಂದರೆ ಅವನು ನಿಮ್ಮ ಅಳಿಯ ಅಲ್ಲ, ಆ ಥರ ಸುಳ್ಳು ಹೇಳ್ಕೊಂಡು ಬಂದಿದ್ದಾನೆ ಅಂತ. ಓ, ಹಾಗಾದರೆ ನಾನು ಹೋಗ್ಬಿಟ್ಟು ಭಾವ ನಿಮ್ಮ ಮಗಳು ಮದುವೆ ಮಾಡಿಸಿದ್ದು ನಾನೇ ಅಂತ ಹೇಳಬೇಕಾಗಿತ್ತಾ? ಹಾಗೇನಾದರೂ ನಾನು ಹೇಳಿದಿದ್ರೆ ಅವ್ರ ಗನ್ ಪಾಯಿಂಟು ಇಲ್ಲಿರ್ತಿತ್ತು. ಇಂಥ ಸಮಯದಲ್ಲಿ ನಾವೇನಾದರೂ ಆತರ ಪಟ್ಟರೆ ನಮಗೆ ಅಪಾಯ ಜಾಸ್ತಿ. ಹೌದಲ್ವಾ? ಯಾರೇ ನೀನು ರೋಜಾ ಹೂವೆ, ಯಾರೇ ನೀನು ಮಲ್ಲಿಗೆ ಹೂವೆ, ಹೇಳಲೇ ಚೆಲುವೆ. ಬಂದಪ್ಪ ಇವಳು. ಬದಲು ಕಾಂಚನ ಕಾಂಚನ. ಅಲ್ಲ ಎಸ್ಬೆ, ಇವತ್ತು ನಮ್ಮ ಸಾಹೇಬ್ರಿಗೆ ಏನಿದೆ ತಿನ್ನೋದಕ್ಕೆ? ಐ ಮೀನ್ ತಿಂಡಿಗೆ, ಬ್ರೇಕ್ಫಾಸ್ಟ್. ವೇರ್ ಇಸ್ ದ ಮೆನು? ಅಳಿಯಂದ್ರಿಗ ಇಡ್ಲಿ, ವಡೆ, ಪೊಂಗಲ್ಲು ವಾಂಗಿ ಬಂತು. ವಾವ್, ವಡೆ, ವೆರಿ ಗುಡ್, ವೆರಿ ಗುಡ್, ಮೈ ಫೇವರೇಟ್. ಲುಕ್ ಮೈ ಡಿಯರ್ ಕುಕ್, ಇನ್ಮೇಲಿಂದ ನಮ್ಮ ಬಾಸ್ ಏನ್ ತಿಂತಾರೋ ಅದನ್ನೇ ನಾನೂ ತಿನ್ಬೇಕು ಅಂತ ಆರ್ಡರ್ ಆಗಿದೆ. ಆರ್ಡರಾ? ಯಾರು ಆರ್ಡರ್ ಮಾಡಿರೋದು? ಯಾರು ಯಾಕ್ರಿ ಮಾಡ್ಬೇಕು? ಮೈ ಸೆಲ್ಫ್, ನಾನು ಆರ್ಡರ್ ಮಾಡ್ತಾ ಇದ್ದೀನಿ. ಎಲ್ಲ ಇವಳ ಹಿಟ್ ಮೇಲೆ ಅವ್ರೆ ಕಳ್ ಆರ್ಡರ್ ಮಾಡಕ್ ನೀನ್ ಯಾವಳೆ? ಇದನ್ನೇನ್ ಹೋಟ್ಲು ಅನ್ಕೊಂಡಿದ್ಯಾ? ನಾನು ಈ ಮನೆಗೆ ಬರೀ ಕುಕ್ ಅಲ್ಲ, ನಿನ್ನಾಗೆ ಜಾಸ್ತಿ ಮಾತಾಡೋರ್ಗೆ ಹಾಕೋ ಕೊಕ್ಕು ಕೂಡ ನಾನೇ, ಗೊತ್ತಾಯ್ತಾ? ಇಲ್ಲಿ ಮುಂಚಿಂದನು ಹೆಂಗೆ ನಡ್ಕೊಂಡ್ ಬಂದಿದ್ಯೋ ಹಂಗಂಗೆ ನಡಿಬೇಕು. ಮೊದ್ಲು ದೊಡ್ಡವ್ರು ತಿನ್ಬೇಕು, ಆಮೇಲೆ ನಾವು ನೀವು ತಿನ್ನೋದು, ಗೊತ್ತಾಯ್ತಾ? ಏಯ್, ನಾನು ಕೇಳೋದನ್ನ ಕೊಡಕ್ ನಿನ್ಗೇನೆ ಸಮಸ್ಯೆ? ಯಜಮಾನ್ರೆ ಏನು ಮಾತಾಡಲ್ಲ, ಬದುಬಿಡ್ಲಿ ಇವಳು. ನಾನು ಅದನ್ನೇ ಹೇಳೋಣ ಅನ್ಕೊಂಡೆ ಕಣೆ. ನೀನ್ ಯಾವಳಿದ್ರೆ ನನ್ಗೇನೆ? ನಮ್ಗೆ ನಮ್ಮ ಅಳಿಯಂದ್ರೆ ಮುಖ್ಯ. ಅವ್ರು ನೋಡು ಎಷ್ಟು ನಯ ವಿನಯವಾಗಿ ಮಾತಾಡ್ತಾರೆ ಅಂತ. ಒಬ್ಬರ ಮುಂದೆನು ಜಾಸ್ತಿ ಜೋರಾಗಿ ಮಾತಾಡೋದಿಲ್ಲ. ದೊಡ್ಡವ್ರು ಅಂದ್ರೆ ತಲೆ ತಗ್ಗಿಸ್ ಮಾತಾಡ್ತಾರೆ. ಇನ್ನಂತದ್ರಲ್ಲಿ ನೀನು ನಮ್ಮ ಅಳಿಯಂದಿರ್ಗೆ ಅಸಿಸ್ಟೆಂಟ್ ಅಂತ ಬಂದ್ಕೊಂಡು ಇಲ್ಲೇ ಟೆಂಟ್ ಹಾಕೋ ಕೂತಿದೀಯ. ಜಾಸ್ತಿ ಏನಾದ್ರು ಮಾತಾಡಿದ್ರೆ ಊಟದಲ್ಲಿ ಜಾಪಾಲ್ ಮಾತ್ರ ಹಾಕೊಟ್ಬಿಡ್ತೀನಿ, ಹುಷಾರು. ಶಾಂತಮ್ಮ, ಬಂದೆ, ಗೊತ್ತಾಯ್ತಾ ಹೇಳಿದ್ದು? ಜಾಪಾಲ್ ಮಾತ್ರ ಬಂದ್ಬಿಟ್ಲು. ಅಯ್ಯೋ ನನ್ನ ಕರ್ಮವೇ. ಅಲ್ಲ, ಚೋಪಡಿ ಆಗಿದ್ರು ಪರವಾಗಿಲ್ಲ, ಅಲ್ಲಿ ಮಹಾರಾಣಿ ಥರ ಇರ್ತಿದ್ದೆ. ನಾನು ಏನೇ ಮಾತಾಡಲಿ, ಏನೇ ಮಾಡಲಿ, ತೂಟಿ ಪೀಠಕ್ಕಂತ ಒಬ್ರು ಅಂತಿರ್ಲಿಲ್ಲ. ಅವ್ರು ಮಾಡಿದ್ದೆಲ್ಲ ನಾನು ಒಬ್ಬಳೇ ದೇಪ್ಕತ್ತಿದ್ದೆ, ಆದರೂ ಸುಮ್ಮನೆ ಇರ್ತಾ ಇದ್ರು.